ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬಾಂಧವರುಗಳು ಯಾರು ನಮ್ಮ ನೂತನವಾಗಿ ಆಯ್ಕೆ ಇರುವಂತಹ ಸಂಸದರಿಗೆ ಆಶೀರ್ವಾದ ಮಾಡಿ ಮತವನ್ನು ಮಾಡಿದರೆ ಅವರಿಗೆಲ್ಲರಿಗೂ ನಾನು ಮನಸಾರ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಊರಲ್ಲಿರ್ಬೋದು ಅಥವಾ ಟೌನ್ ಇರ್ಬೋದು, ಗ್ರಾಮೀಣ ಭಾಗ ಅಥವಾ ನಗರ ಭಾಗ, ನಾವು ಖಂಡಿತವಾಗ್ಲೂ ಜನರ ಆದೇಶವನ್ನು ಒಪ್ಕೋಬೇಕಾಗತ್ತೆ. ರೂರಲಲ್ಲಿ ಕನಿಷ್ಠ ಪಕ್ಷ 14,000 ಮೇಲ್ಪಟ್ಟು ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರು ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಗರ ಟೌನ್ ಭಾಗಕ್ಕೆ ಬಂತಂದ್ರೆ ಅಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅದಕ್ಕೆ ಕಾರಣಗಳು ನಾನು ಹೇಳಿದ್ರೆ ಅದು ಸೂಕ್ತ ಅಲ್ಲ. ಈ ಒಂದು ಸಾಮಾಜಿಕ ಜೀವನದಲ್ಲಿ ಪಬ್ಲಿಕ್ ಅಂತ ಬಂದಾಗ ಜನರ ಒಂದು ಮನಸ್ಥಿತಿ ಹೆಂಗಿರ್ತಬೇಕು ಅನ್ನೋದು ತಮಗೆಲ್ಲ ಗೊತ್ತಿರ್ತದೆ. ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಶಾಸಕರ ಒಂದು ಚುನಾವಣೆ ನಡೆದಾಗ ಏನು 55,000 ಲೀಡ್ ಇತ್ತು, ಹೆಮ್ಮೆಯಿಂದ ಹೇಳ್ತೀರಿ. KJFನ ಜನತೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಜನತೆ ಅದನ್ನು ಒಪ್ಪೋದಿಕ್ಕೆ ತಯಾರಿಲ್ಲ. ಅವತ್ತಿನ ಪರಿಸ್ಥಿತಿಗಳು ಆ ರೀತಿ ಇತ್ತು, ಬಟ್ ಇವತ್ತಿನ ಪರಿಸ್ಥಿತಿ ಈ ರೀತಿ ಅನ್ನೋದಕ್ಕೆ ತಮಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಅವಕಾಶನ ಯಾವ ರೀತಿ ಬಳಸ್ಕೋಬೇಕು, ಈ ಒಂದು ನಮ್ಮ ಗ್ರಾಮೀಣ ಜನರು ಇರ್ಬೋದು, ನಗರ ಜನರಲ್ಲಿರ್ಬೋದು, ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ. ಬಟ್ ಒಂದಂತೂ ಹೆಮ್ಮೆಯಿಂದ ಹೇಳ್ತೀನಿ, ಖುಷಿಯಿಂದ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನವರು ಒಂದು ಮತಕ್ಕೆ ಏನು ಕೊಟ್ಟರು ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗಿರುವಂಥದ್ದು. ನಮ್ಮ JDS ಮಲ್ಲೇಶ್ ಬಾಬು ಅಣ್ಣನವರು ಯಾವ ರೀತಿ ಚುನಾವಣೆ ಮಾಡೋದಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ನಾವು ಹಣಬಲದ ಮೇಲೆ ಚುನಾವಣೆ ಮಾಡಿಲ್ಲ KJF ತಾಲೂಕಲ್ಲಿ, ಅಥವಾ ಮತ್ತೊಂದು ಯಾವುದೋ ಒಂದು ಬಲ ನಿಗೂಢವಾಗಿರುವಂಥ ಬಲದ ಮೇಲೆ ನಾವು ಚುನಾವಣೆ ಮಾಡಿಲ್ಲ. ಹೆಮ್ಮೆಯಿಂದ ಮಣ್ಣಿನ ಮಗ ಅಂತ ಹೇಳಿ ನಾವು ಒಂದು ಚುನಾವಣೆ ಮಾಡಿದ್ದಕ್ಕೆ ಇಲ್ಲಿರುವಂಥ ಜನರು, ಇಲ್ಲಿರುವಂಥ ನಮ್ಮ ಮತದಾರ ಬಾಂಧವರು ಮಣ್ಣಿನ ಮಗನ ಕೈಯನ್ನು ಹಿಡಿದಿದ್ದಾರೆ ಅನ್ನೋದು ಒಂದು ಸ್ಪಷ್ಟವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಒಂದು ಖುಷಿ, ವಿಶೇಷವಾಗಿ ಯಾರೆಲ್ಲ ಇವತ್ತು ಆಸೆ ಆಂಶಗಳಿಗೆ ಒಳಗಾಗದೆ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಿದ್ದಾರೆ, ಅವರು ನಮಗೆ ದೇವರ ಸಮಾನ ಅಂತ ನಾವು ಭಾವಿಸ್ತಾ ಇದ್ದೀರಿ. ಈ ಒಂದು ಖುಷಿಯನ್ನ, ಈ ಒಂದು ಸಂತೋಷವನ್ನ ಎಲ್ಲರಿಗೂ ಅರ್ಪಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀರಿ. ತಾವು ಕೇಳಿರುವಂಥ ಪ್ರಶ್ನೆ, ನಗರ ಭಾಗಕ್ಕೆ ಯಾಕೆ ಅಥವಾ ಗ್ರಾಮೀಣ ಭಾಗಕ್ಕೆ ಯಾಕೆ ವ್ಯತ್ಯಾಸ ಆಯಿತು ಅಂತ, ಅದು ನಾನು ಹೇಳಿದ್ರೆ ಅದು ಸ್ಪಷ್ಟ ಚೆನ್ನಾಗಿರಲ್ಲ. ನೀವು ನಮ್ಮ ಪಬ್ಲಿಕ್ನ, ಸಾರ್ವಜನಿಕರನ್ನ ಕೇಳೋದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದೇ ಒಂದು ಏನೊಂದು ಸ್ಪೀಡ್ ಐತೆ ನಮ್ಮ ಪಕ್ಷದ್ದು ಅದು JDS ಪಕ್ಷದ ಐತೆ. ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡೋದಕ್ಕೆ ನನಗೂ ಹೆಮ್ಮೆ ಬಂದೈತೆ. ಒಬ್ಬ ಸ್ವತಂತ್ರ ವ್ಯಕ್ತಿಯ ಅಭ್ಯರ್ಥಿಯಾಗಿ ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದಕ್ಕೆ ಜನ ಕಿವಿಗೊಟ್ಟು ಅವರ ಆಶೀರ್ವಾದ ಮಾಡಿರೋದಕ್ಕೆ ಹೆಮ್ಮೆ ಐತೆ, ಖುಷಿ ಐತೆ, ಸಂತೋಷ ಐತೆ. ಮುಂದಿನ ಬರುವಂತ ಯಾವುದೇ ಚುನಾವಣೆಯಲ್ಲಿದ್ರೂ ನಾವು ಇದೇ ರೀತಿ ಕೆಲಸ ಮಾಡ್ತೀವಿ ಅಂತ ತಮಗೆ ಹೇಳ್ತೇವೆ. KJFನ ನಗರ ಭಾಗಕ್ಕೆ ಬಂತು ಅಂತಂದ್ರೆ ಮೈನಿಂಗ್ ದೊಡ್ಡ ಇಶ್ಯೂ ಐತೆ. ಅವ್ರ ಮಾಹಿತಿ ಅದೇ ರೀತಿ ತಗೊಂಡ್ರೆ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗಕ್ಕೆ ಬಂತು ಅಂತಂದ್ರೆ ನೀರಿನ ಸಮಸ್ಯೆ ಬಹಳ ಐತೆ. ಅವ್ರ ಬಾಯಿಂದನೇ ನೆನೆ ಕೇಳ್ಪಟ್ಟೆ, ಖುಷಿ ಪಟ್ಟಿದ್ದೀನಿ. ಒಂದು ವಾಟರ್ ಸಿಸ್ಟಮ್ನ ಅಥವಾ ವಾಟರ್ನ ಯಾವ ರೀತಿ, ನೀರಾವರಿನ ಯಾವ ರೀತಿ ಅದನ್ನು ತಗೊಂಡ್ಬರ್ಬೇಕು ಅನ್ನೋದನ್ನು ಅವ್ರ ಚಿಂತೆ ಇಟ್ಕೊಂಡಿದ್ದಾರೆ. ಎರಡು ಇಶ್ಯೂ ಸಾಲ್ವ್ ಆಗಿ ನಮ್ಮ ನಗರ ಭಾಗದಲ್ಲಿ ಕೈಗಾರಿಕೆಗಳು ಬರೋದಕ್ಕೆ ಏನು ನಮ್ಮ ಹಿಂದಿನ BJP ಸರ್ಕಾರ ಇತ್ತು, ಅವ್ರು ತಗೊಳ್ಳಿರೋವಂಥ ನಿರ್ಧಾರಗಳು, ಆಗ ಮಾಡಿರುವಂಥ ಗ್ರಾಂಟ್ಗಳು ಇವತ್ತೇನು ಇಂಪ್ಲಿಮೆಂಟ್ ಮಾಡಿ ಮಾನ್ಯ ಶಾಸಕರು ಮಾಡ್ತಿದ್ದಾರೆ, ಇದನ್ನ ಒತ್ತು ಕೊಟ್ಟು ನಿರುದ್ಯೋಗ ಸಮಸ್ಯೆ, ನೀರಾವರಿ ಸಮಸ್ಯೆ, ಮೈನಿಂಗ್ ಸಮಸ್ಯೆ ತೀರಿಸ್ಕೊಟ್ರೆ ನನಗೆ ಅದೇ ದೊಡ್ಡ. ಹೌದು ಸರ್, ನಾನೆಲ್ಲ ಹೇಳೋದು, ನೀವು ದಾಖಲೆ ತೆಗೆದು ನೋಡಿದ್ರೆ 14,632 ಮತಗಳು ಮತದಾರ ಬಾಂಧವರು ಕಾಂಗ್ರೆಸ್ ಸರಿ ಇಲ್ಲ, NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅಂತ ಕೊಟ್ಟಾಗ ಅದು ಹಿನ್ನಡೆ ಅಂದ್ರೆ ಏನಂತಾರೆ. ನಾನು ಒಪ್ಕೊಳ್ತೀನಿ, ನಗರ ಭಾಗದಲ್ಲಿ ನಾವು ಹಿನ್ನಡೆ ಆಗಿದ್ದೀವಿ. ಸೊ ವಿ ಕಂಪೇರ್ ಟು ದ ಲಾಸ್ಟ್ ಎಲೆಕ್ಷನ್ 55,000 ಲೀಡಿಂದ ನಾವು 35,000ಕ್ಕೆ ಬಂದಿದ್ದೀವಿ. ಗ್ರಾಮೀಣ ಭಾಗದಲ್ಲಿ 14,000 ಲೀಡ್ ತಗೊಂಡಿದ್ದೀರಿ ಅಂದ್ರೆ ಅಲ್ಲಿರುವಂಥದ್ದು ಆಗಿದೆ. ತಾವೇ ಹೇಳಿದ್ರಿ, ಅಲ್ಲಿ ನಮ್ಮ ನಗರ ಭಾಗದಲ್ಲಿ ಚುನಾವಣೆ ಸರಿಯಾಗಿ ಮಾಡಿಲ್ಲ ಅಂತ. ಬಹುಶಃ ಅಲ್ಲಿ ಚುನಾವಣೆ ಕರೆಕ್ಟಾಗಿ ನಡೆಸಿದ್ರೆ ಇನ್ನೊಂದು 15,000 ವೋಟ್ ಬರ್ತೈತೆ, ಈಕ್ವಲ್ ಆಗಿರ್ತದೆ. ಐ ಆಮ್ ವೆರಿ ಮಚ್ ಹ್ಯಾಪಿ ಸರ್, ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಆಲ್ಸೋ. ಇವನ್ ಮೈ ಪೀಪಲ್ ಆಫ್ KJF, ಎಸ್ಪೆಷಲಿ ರೂರಲ್ ಅಂಡ್ ಟೌನ್, ದೇ ಆರ್ ಆಲ್ಸೋ ವೆರಿ ಇಂಟೆಲಿಜೆನ್ಸ್ ಪೀಪಲ್. ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಆ ಒಬ್ಬ ಮಹಾನ್ ವ್ಯಕ್ತಿಯ ಹೆಮ್ಮೆಯಿಂದ, ಅವರ ಆಶೀರ್ವಾದದಿಂದ ಅವ್ರು ಮಾಡ್ತಿರೋಂಥ ಕೆಲಸಗಳು ನೋಡಿ ಒಂದೇ ಒಂದು ಸಿಂಗಲ್ ಪೈಸಾ ಇಲ್ದಿರ ಕೆಲಸ ಮಾಡಿರೋಂಥ ಹೆಗ್ಗಳಿಕೆ ನನಗೈತೆ. ಅದಕ್ಕೆ ಕಾರಣ ಮಾನ್ಯ ನರೇಂದ್ರ ಮೋದಿ ಅವರು.
ಸೊ ಅವ್ರಿಗೆ ಸಪೋರ್ಟ್ ಅಲ್ಲ, ಇದು ನನ್ನ ಕರ್ತವ್ಯ. ದೇಶ ಉಳಿಸಕ್ಕೆ ಮಾಡಿರುವಂತ ಒಂದು ಪ್ರಯತ್ನ, ಅವ್ರು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ನನ್ನ ಒಂದು ಅಳಿಲು ಸೇವೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ಸಪೋರ್ಟ್ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿಯಲ್ಲಿ ನಾನಂತೂ ಅಲ್ವೇ ಅಲ್ಲ. ನನ್ನ ಕರ್ತವ್ಯವನ್ನ ನನ್ನ ಕೆಜಾಫ್ ಜನತೆ ಮೋದಿ ಜೊತೆ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ಗೊತ್ತಾಗಿರ್ಬೋದು, ಚುನಾವಣೆ ಅಂತಂದ್ರೆ ಸಂಘಟನೆ ಅಂತಂದ್ರೆ ಮತದಾರ ಬಾಂಧವರು. ನಾನು ಬೇರೆ ಪಕ್ಷದವ್ರ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ನಾನು ಟೀಕೆ ಮಾಡಿ ನನ್ನ ಒಂದು ವರ್ಚಸ್ನ ಇಸ್ಕೋಬೇಕು ಅಥವಾ ನನ್ನೊಂದು ವರ್ಚಸ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋದು ನನಗೆ ಉದ್ದೇಶ ಇಲ್ಲ. ಸಾರ್ವಜನಿಕವಾಗಿ ಯಾವ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ, ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅವರ ಪಕ್ಷದ ಮುಖಂಡರುಗಳಿಗೆ, ಹಿರಿಯರಿಗೆ ಗೊತ್ತಾಗೈತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಸಂತೋಷವಾಗಿ ನಾನು ಕಷ್ಟಪಟ್ಟಿರುವಂಥದ್ದಕ್ಕೆ ನನಗೆ ಫಲಿತಾಂಶ ಕೊಟ್ಟೈತೆ. ನನ್ನ ಮತದಾರ ಬಾಂಧವರು ನಮ್ಮ ಮಾತು ಕಿವಿ ಕೊಟ್ಟಿದ್ದಾರೆ ಅಂತ ಖುಷಿ ಆಯ್ತು.